ದುನಿಯಾ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ವೀಕ್ಷಕರೇ. ಪ್ರತಿಯೊಂದು ದಿನ ಒಂದೊಂದು ಹೊಸ ವಿಷಯಗಳನ್ನು ನಿಮ್ಮ ಮುಂದೆ ಇಡುವಂತಹ ಪ್ರಯತ್ನ ನಾವು ಮಾಡ್ತಾ ಇದ್ದೀವಿ. ಇವತ್ತು ಕೂಡ ಒಂದು ಹೊಸ ವಿಷಯ ಇದೆ. ವಿಜ್ಞಾನ ಬೆಳೀತಾ ಇದೆ. ಮನುಷ್ಯನ ಏಳಿಗೆಗೋಸ್ಕರ ಸಾಕಷ್ಟು ವಿಜ್ಞಾನಿಗಳು ದುಡಿತಾ ಇದ್ದಾರೆ, ಸಾಕಷ್ಟು ಡಾಕ್ಟರ್ಸ್ ಕೆಲಸ ಮಾಡ್ತಿದ್ದಾರೆ. ಆದರೆ ಇವತ್ತು ವಿಜ್ಞಾನವನ್ನೇ ತಮ್ಮ ಸ್ವಾರ್ಥಕ್ಕೋಸ್ಕರ ಬಳಸಿಕೊಂಡು ಅದರ ದುರುಪಯೋಗ ಮಾಡೋದ್ರ ಮೂಲಕ ಮನುಕುಲಕ್ಕೆ ಕಂಟಕವಾಗುವಂತಹ ಹಲವಾರು ವಿಷಯಗಳು ನಮ್ಮ ಮಧ್ಯ ನಡೀತಾ ಇದೆ. ಅಂತಹದ್ದೇ ಒಂದು ವಿಷಯದ ಬಗ್ಗೆ ಇವತ್ತಿನ ದುನಿಯಾ ಚರ್ಚಿಸುತ್ತೆ. ಇದೇ ಈ ಹೊತ್ತಿನ ದುನಿಯಾ ವಿಶೇಷ. ಎಂಥ ಕಾಲವಯ್ಯ. ಹೆಣ್ಣು ಭ್ರೂಣ ಹತ್ಯೆ, ಹೆಣ್ಣು ಶಿಶು ಹತ್ಯೆಯನ್ನು ನಾವು ಇದುವರೆಗೂ ಕೇಳಿದ್ವಿ. ಆದರೆ ಈಗ ಇನ್ನೊಂದು ರೀತಿಯಾದಂತಹ ಹುಚ್ಚಾಟ ಆರಂಭ ಆಗಿದೆ. ನಿಜವಾಗಿಯೂ ವಿಜ್ಞಾನವನ್ನ ದಂಧೆಯಾಗಿ ಮಾರ್ಪಡಿಸ್ತಾ ಇರುವಂತಹ ಈ ರೀತಿಯ ಒಂದು ಚಟುವಟಿಕೆ ಏನಿದೆ ಭಯಾನಕ ಅಂತ ಅನ್ಸುತ್ತೆ. ಇದರ ಬಗ್ಗೆ ನಮ್ಮ ಜೊತೆ ಮಾತಾಡೋದಕ್ಕೆ ಮೂವರು ವೈದ್ಯರಿದ್ದಾರೆ. ಡಾಕ್ಟರ್ ಗುರುಮೂರ್ತಿ, ಡಾಕ್ಟರ್ ರಮೇಶ್ ಅವರು, ಹಾಗೆ ಡಾಕ್ಟರ್ ವಿನೋದ್ ಛಬ್ಬಿ ಅವರು ನಮ್ಮ ಜೊತೆ ಇದ್ದಾರೆ. ಹಾಗೆ ಮಹಿಳಾ ಹೋರಾಟಗಾರ್ತಿಯಾದಂತಹ ವರಲಕ್ಷ್ಮಿ ಅವರು ನಮ್ಮ ಜೊತೆ ಇದ್ದಾರೆ. ಎಲ್ಲರಿಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಮೊದಲನೇದಾಗಿ ಗುರುಮೂರ್ತಿ ಅವರೇ, ಈ ಒಂದು ಜೆನಿಟೋಪ್ಲಾಸ್ಟಿ ಅನ್ನೋ ಒಂದು ವರ್ಡ್ ಹುಟ್ಕೊಳ್ಳೋದಕ್ಕೆ ಕಾರಣ ಏನು? ಅಂತಹ ಒಂದು ಸರ್ಜರಿ ಹುಟ್ಕೊಳ್ಳೋದಕ್ಕೆ ಕಾರಣ ಏನು? ಅದರ ಹಿನ್ನೆಲೆ ಏನಿದೆ? ಈ ಮನುಷ್ಯ ಶತಮಾನಗಳಿಂದ ತನಗೇನು ಇದೆ ಇದ್ದದ್ದು ಬಿಟ್ಟು ಇಲ್ದಿರೋದನ್ನ ಹುಡುಕೋದ್ರಲ್ಲಿ ಒಂದು ಪ್ರಯತ್ನ ಪಟ್ಟು, ಈಗ ಉದಾಹರಣೆಗೆ ಹಿಂದಿನ ಕಾಲದಲ್ಲಿ ಒಬ್ಬ ಮನುಷ್ಯ ಗಂಡಾಗಿ ಹುಟ್ಟಿದಾಗ ಗಂಡನ ತೆಗೆದು ಹೆಣ್ಣು ಮಾಡಬೇಕು ಅಂತಂದು ಯೋಚನೆ ಮಾಡಿದಾಗ ಸಮ್ವೇರ್ ಇನ್ 60s and 70s ಅಮೇರಿಕಾದಲ್ಲಿ ಒಬ್ಬ ಹ್ಯಾರಿ ಬೆನ್ಸಿಮನ್ ಅಂತ ಹೇಳ್ತಾನೆ. ದ್ಯಾಟ್ಸ್ ಎ ಮ್ಯಾನ್. ಅವನು ಇದಕ್ಕೆ ಒಂದು ಪ್ರಯತ್ನ ಪಟ್ಟು ಗಂಡು ಅಂತ ಹುಟ್ಟಿ ಅವನು ಹೆಣ್ಣಾಗಬೇಕು ಅನ್ನಿಸ್ದಾಗ ಅದಕ್ಕೆ ಒಂದು ಜೆಂಡರ್ ಡಿಸ್ಫೋರಿಯಾ ಅಂತ ಹೇಳ್ತೀವಿ. ಒಬ್ಬ ಮನುಷ್ಯ ಹುಟ್ಟಿದಾಗ ನಾರ್ಮಲ್ ಇರ್ತಾನೆ, ಬಟ್ ಬೆಳೀತಾ ಬೆಳೀತಾ ಅವನಿಗೆ ಮನುಷ್ಯ ಗಂಡಿಗೆ ಬದಲು ನಾನು ಹೆಣ್ಣಾಗಬೇಕು ಅನ್ನಿಸ್ಬೋದು, ಅಥವಾ ಹೆಣ್ಣು ಬದಲು ಗಂಡಾಗಬೇಕು ಅನ್ನಿಸ್ದಾಗ ದೇ ಹ್ಯಾವ್ ಗಾಟ್ ರೈಟ್ ಟು ಕನ್ವರ್ಟ್ ಇನ್ ಟು ದೇರ್ ಡಿಸೈರ್ಡ್ ಸೆಕ್ಸ್ ಅಂತ ಅವನ ಕಾನ್ಸೆಪ್ಟು. ಬಟ್ ಅದಕ್ಕೇನು ಹೇಳ್ತಾನೆ, 6 ತಿಂಗಳು ವರ್ಷ ಅವ್ರನ್ನ ಅಬ್ಸರ್ವ್ ಮಾಡಿ ಅವ್ರಿಗೆ ಈ ಹಾರ್ಮೋನಲ್ ಟ್ರೀಟ್ಮೆಂಟ್ ಕೊಟ್ಟು ಸೈಕಿಯಾಟ್ರಿಕ್ ಅಸೆಸ್ಮೆಂಟ್ ಮಾಡಿ ಅನಂತರ ಅವ್ರಿಗೆ ಬೇಕಾದಂಥ ಪ್ರಯೋಜನ ಸರ್ಜಿಕಲ್ ಟ್ರೀಟ್ಮೆಂಟಿಂದ ಉದಾಹರಣೆಗೆ ಹೆಂಗಸಿದ್ರೆ ಸ್ತನಗಳನ್ನು ತೆಗೆಯೋದು, ಅನಂತರ ವೆಜೈನನ್ನು ತೆಗೆದು ಅದಕ್ಕೊಂದು ಫ್ಯಾಲಸ್ ಥರ ಮಾಡಿಕೊಟ್ಟು ಗಂಡಸನ ರೀತಿ ಕಾಣಿಸೋ ರೀತಿ ಮಾಡಿ ಅವನು ಈ ನಾನು ಗಂಡಸಾದೆ ಅಂತಂದು ಖುಷಿ ಪಡೋದು ಒಂದು ಕಾಲ ಇತ್ತು. ಬಟ್ ಈ ಇದರಲ್ಲಿ ಒಂದು ತಾಪತ್ರೆ ಏನಪ್ಪ ಅಂದರೆ, ಹೆಣ್ಣನ್ನು ಗಂಡು ಮಾಡಿದಾಗ ಗಂಡು ವೀರ್ಯವನ್ನು ತಯಾರು ಮಾಡಿ ಗಂಡಾಗಿ ತಂದೆ ಆಗಲಿಕ್ಕೆ ಸಾಧ್ಯ ಇಲ್ಲ. ಇದನ್ನು ಜನಗಳು ಜ್ಞಾಪಕ ಇಟ್ಕೋಬೇಕು. ಅದೇ ರೀತಿ ಗಂಡನ್ನು ಹೆಣ್ಣು ಮಾಡಿದ್ರೆ ಅಲ್ಲಿ ಅಂಡಾಶಯ ಇರಲ್ಲ, ಇದು ಗರ್ಭಕೋಶ ಇಲ್ಲದೆ ಇರೋದ್ರಿಂದ ಅವನು ತಾಯಿ ಆಗೋಕ್ಕಾಗಲ್ಲ. ಅವನು ಹೆಣ್ಣಾಗಿ ಹೆಂಡತಿಯಾಗಿ ಕೆಲಸ ಮಾಡಲಿಕ್ಕೆ ಸಾಧ್ಯ ಇರ್ಬೋದು. ಈ ನಿಟ್ಟಿನಲ್ಲಿ ಬಹಳ ಪ್ರಯತ್ನಗಳೆಲ್ಲ ಪಟ್ಟು ಕಾಂಟ್ರವರ್ಷೀಸ್ ಭಾಳ ಇದ್ದಾವೆ. ಈಚೀಚಿನ ದಿವಸಗಳಲ್ಲಿ ಹೇಳ್ತಾರೆ ಆ ರೀತಿ ಸೆಕ್ಸ್ ಕನ್ವರ್ಷನ್ ಮಾಡೋದೇ ತಪ್ಪು ಅಂದ್ಬಿಟ್ಟು ಕೆಲವು ಪೇಷಂಟ್ಗಳೇ ಫೀಡ್ಬ್ಯಾಕ್ ಕೊಡ್ತಾ ಇದ್ದಾರೆ. ಆದರೂ ಕೆಲವರು ಈಗಲೂ ನಮ್ಮಲ್ಲೂ ಕೆಲವರು ಬಂದು ನಾನು ಮೇಲಿದ್ದೀನಿ, ನಾನು ಕನ್ವರ್ಟ್ ಮಾಡಿ ಫೀಮೇಲ್ ಆಗಿ ಅಂತ ಹೇಳೋ ಅಂಥದ್ದು ಪರಿಸ್ಥಿತಿ ಇದೆ. ಆದರೆ ಇದರೊಳಗೆ ಇನ್ನೊಂದು ಸಿಚುಯೇಷನ್ ಇದೆ. ಮಗು ಹುಟ್ಟಿದಾಗ ಗಂಡಿರುತ್ತೆ, ಬಟ್ ಹೆಣ್ಣಂಗೆ ಕಾಣಿಸೋ ರೀತಿ ಇರುತ್ತೆ ಜೆನೆಟಿಲಿಯಾ. ಅಂತಹ ಮಕ್ಕಳು ಬೆಳೀತಾ ಬೆಳೀತಾ ಶರೀರದೊಳಗೆ ಮೇಲ್ ಹಾರ್ಮೋನ್ ಇರೋದ್ರಿಂದ ಗಂಡು ಮಕ್ಕಳಾಗಿರ್ತವೆ. ಅವು ಗಂಡಾಗಬೇಕು ಅಂತ ಬಂದಾಗ ಅದಕ್ಕೆ ಕೆಲವು ಸಣ್ಣ ಶಸ್ತ್ರಚಿಕಿತ್ಸೆ ಮಾಡೋ ಮುಖಾಂತರ ಫ್ಯಾಲೋಪ್ಲಾಸ್ಟಿ ಅಂತ ಹೇಳಿ ಮಾಡ್ತೀವಿ. ಅದನ್ನು ಯುರಿಥ್ರೋಪ್ಲಾಸ್ಟಿ, ಫ್ಯಾಲೋಪ್ಲಾಸ್ಟಿ ಅಂತ ಮಾಡಿ ಆ ಫೀಮೇಲ್ ಇರೋದನ್ನ ಗಂಡು ಮಗುವಾಗೆ ಕನ್ವರ್ಟ್ ಮಾಡಲಿಕ್ಕೆ ಸಾಧ್ಯ ಇದೆ. ಅದೇ ರೀತಿ ಮೇಲಾಗಿ ಹುಟ್ಟಿದೆ ಅಂತಂದ್ಬಿಟ್ಟು ಅನ್ನಿಸಿ ಹೆಣ್ಣು ಮಗುನೇ ತಾಯಿ ಗರ್ಭದಲ್ಲಿದ್ದಾಗ ಕೆಲವು ಹಾರ್ಮೋನ್ಗಳು ಕೊಡೋದ್ರಿಂದ ಅದು ಬೆಜೈನೆಲ್ಲ ಫ್ಯೂಸ್ ಹಾಕಿ ನೋಡಲಿಕ್ಕೆ ಗಂಡು ಮಗುವಂಗೆ ಕಾಣಿಸ್ಬೋದು ಹುಟ್ಟಿದಾಗ. ಅಂಥ ಮಕ್ಕಳನ್ನು ನೋಡಿದ್ದೀನಿ. ಅಂಥದ್ದು ಕೆಲವು ಟೈಮ್ ಏನು ಮಾಡಿದ್ದಾರೆ, ಆರ್ಕಿಯೆಕ್ಟಮಿ, ಅನ್ಡಿಸೆಂಡೆಡ್ ಟೆಸ್ಟಿಸ್ ಅಂತ ಇರುತ್ತೆ, ಅದನ್ನು ಆರ್ಕಿಯೆಕ್ಟಮಿನ ಮಾಡಿಬಿಟ್ಟಿದ್ದಾರೆ. ಅಂಥ ಮಕ್ಕಳು ಕೊನೆಗೆ ಸ್ತನ ಮಾಡಿಸ್ಕೊಂಡು ಹೆಣ್ಣಾಗಿ ಇರೋದನ್ನು ನೋಡಿದ್ದೀನಿ. ಆದರೆ ಈ ಮಕ್ಕಳು ತಾಯಿಯಾಗಿ ಮಕ್ಕಳನ್ನು ಪಡೆಯೋದಕ್ಕಾಗಲ್ಲ, ಅದರಿಂದ ತೊಂದರೆ ಆಗುತ್ತೆ. ಓಕೆ ರಮೇಶ್ ಅವರು, ಜೆನಿಟೋಪ್ಲಾಸ್ಟಿ ಈ ಒಂದು ಸರ್ಜರಿ ಯಾವ ರೀತಿ ವರ್ಕ್ ಆಗುತ್ತೆ, ಯಾವ ರೀತಿ ಪ್ರಾರಂಭ ಮಾಡ್ಬೋದು, ಏನಿದ್ರ ಪ್ರೊಸೀಜರ್? ಈಗ ಜೆನಿಟೋಪ್ಲಾಸ್ಟಿ ಹೆಂಗಾಯಿತು ಅಂದರೆ, ಇವಾಗ ಕೆಲವು ಹುಟ್ಟಿದಾಗ ಮಕ್ಕಳು ಇದು ಹೆಣ್ಣು ಗಂಡು ಅನ್ನೋದು ತೀರ್ಮಾನಿಸೋದು ಕಷ್ಟ ಆಗುತ್ತೆ. ಆ ಸಮಯದಲ್ಲಿ ನಾವೇನು ಮಾಡ್ತೀವಿ, ಕ್ರೋಮೋಸೋಮಲ್ ಸ್ಟಡಿ ಮಾಡಿಸಿ ಇದು ಹೆಣ್ಣು ಗಂಡು ಅಂತ ನೋಡಿ ಎಲ್ಲ ಅಲ್ಟ್ರಾಸೌಂಡ್ ಸ್ಟಡೀಸ್ ಎಲ್ಲ ಮಾಡಿ ಇದು ಫೀಮೇಲ್ ಆರ್ಗನ್ಸ್ ಇದೆಯೋ ಮೇಲ್ ಆರ್ಗನ್ಸ್ ಇದೆಯೋ ಅಂತ ನೋಡಿ ಅದನ್ನು ಜೆಂಡರ್ನ ಫಿಕ್ಸ್ ಮಾಡಿ ಅದು ಗಂಡಾಗಿದ್ರೆ ಗಂಡಿನ ಪ್ರಕಾರ ಅಥವಾ ಹೆಣ್ಣಾಗಿದ್ರೆ ಹೆಣ್ಣು ಪ್ರಕಾರ ನಾವು ಈ ಅಂಗಾಂಗಗಳನ್ನ ಜೆನೆಟಲ್ ಸ್ಟ್ರಕ್ಚರ್ಸ್ನ ರೀಕನ್ಸ್ಟ್ರಕ್ಟ್ ಮಾಡ್ತೀವಿ. ಇವಾಗ ಇತ್ತೀಚಿನ ದಿನಗಳಲ್ಲಿ ನಾನು ಹೆಣ್ಣಾಗಬೇಕು ಅನ್ನೋದು ಈ ಹೆಚ್ಚಾಗ್ತಾ ಇದೆ. ಆವಾಗ ಈ ಬೆಂಜಮಿನ್ ಅನ್ನೋರು ಭಾಳ ಇದ್ರ ಬಗ್ಗೆ ಭಾಳ ಸ್ಟಡಿ ಮಾಡಿ
ಈ ಎಲ್ಲ ಡಾಕ್ಟರ್ಸ್ನ, ಎಲ್ಲ ಸೋಷಿಯಲ್ ವರ್ಕರ್ಸ್ನ, ಸೈಕಾಟ್ರಿಸ್ಟ್ನ ಕನ್ಸಲ್ಟ್ ಮಾಡಿ, ಯೂರಾಲಜಿಸ್ಟ್, ಪ್ಲಾಸ್ಟಿಕ್ ಸರ್ಜನ್ಸ್ ಕನ್ಸಲ್ಟ್ ಮಾಡಿ ಅವರೊಂದು ಪ್ರೋಟೋಕಾಲ್ನ ಫಾರ್ಮ್ ಮಾಡಿದರು. ಇದನ್ನು ಇವರು ಫುಲ್ಫಿಲ್ ಮಾಡಿದರೆ ಮಾತ್ರ ಈ ಸೆಕ್ಸ್ ಕನ್ವರ್ಷನ್ಗೆ ನಾವು ಸರ್ಜರಿಗೆ ಹೋಗ್ಬೋದು ಅಂತ. ಎಕ್ಸಾಂಪಲ್, ಅವರು 2 ಇಯರ್ಸ್ ಕನ್ಸಿಸ್ಟೆಂಟಾಗಿ ನಾನು ಲಿಂಗ ಪರಿವರ್ತನೆ ಆಗಬೇಕು ಅನ್ನೋದು ಅವರಿಗೆ ನಿರಂತರವಾಗಿ ಅದು ಹಂಬಲ ಇರಬೇಕು. ನಂತರ ಅದು 1 ವರ್ಷ ಆದಮೇಲೆ ಎಂಡೋಕ್ರೈನ್ ಹಾರ್ಮೋನಲ್ ಸಪ್ಲಿಮೆಂಟ್ನ ಸ್ಟಾರ್ಟ್ ಮಾಡಿ ಈ 2 ವರ್ಷಗಳು ಆದಮೇಲೆ ಮಾತ್ರ ಸರ್ಜರಿ ಮಾಡಬೇಕು. ಅವರು ಸ್ಟಿಲ್ ಈ 2 ವರ್ಷಗಳಲ್ಲೂ ಅವರಿಗೆ ಅದೇ ನಿರಂತರವಾಗಿ ನಾನು ಲಿಂಗ ಪರಿವರ್ತನೆ ಆಗಲೇಬೇಕು ಅಂತ ಇದ್ದರೆ ಮಾತ್ರ ಕನ್ವರ್ಟ್ ಮಾಡ್ಬೋದು. ಇನ್ ಕನ್ಸಲ್ಟೇಷನ್ ವಿತ್ ಸೈಕಾಟ್ರಿಸ್ಟ್, ಸೋಷಿಯಲ್ ವರ್ಕರ್ಸ್, ಲೀಗಲ್ ಕನ್ಸಲ್ಟೆಂಟ್ಸ್ ಮಾಡ್ಬೋದು ಅನ್ನೋದನ್ನು ತೋರಿಸ್ಕೊಟ್ರು. ಈ ರೀತಿಯಾಗಿ ನಾವು ಪೀನೈಲ್ ರಿಕನ್ಸ್ಟ್ರಕ್ಷನ್ ಮತ್ತು ವೆಜಿನಲ್ ರಿಕನ್ಸ್ಟ್ರಕ್ಷನ್, ಸ್ತನಗಳು ಬ್ರೆಸ್ಟ್ನ ಡೆವಲಪ್ ಮಾಡೋದು, ಫೇಶಿಯಲ್ ಚೇಂಜಸ್ನ ಮಾಡೋದು, ಅವರಿಗೆ ಹೆಣ್ಣಾಗಿದ್ದರೆ ಹೆಣ್ಣಿನ ಪ್ರಕಾರ ಅಥವಾ ಗಂಡಾಗಿದ್ದರೆ ಗಂಡಿನ ಪ್ರಕಾರ ಮಾಡಬೇಕು ಅನ್ನೋದನ್ನು ಮಾಡ್ಬೋದು. ಇದನ್ನು ಒಳತಿಗಾಗಿ ಮಾಡ್ಬೋದು ಅನ್ನೋದು ನಮ್ಮ ಅಭಿಪ್ರಾಯ. ಓಕೆ ವಿನೋದ್ ಅವರು, ಇವಾಗ ಜೆನೆಟೋಪ್ಲಾಸ್ಟಿ ಮಾಡಿಸ್ಕೊಂಡಂತಹ ವ್ಯಕ್ತಿಗೂ ನಾರ್ಮಲ್ ವ್ಯಕ್ತಿಗೂ ಏನು ವ್ಯತ್ಯಾಸ ಇರುತ್ತೆ? ಅಂದರೆ ನಾರ್ಮಲ್ ಆಗಿ ಅವ್ರು ಜೀವಿಸೋದಕ್ಕೆ ಸಾಧ್ಯತೆ ಇದೆಯಾ? ಈಗ ವೈದ್ಯಕೀಯವಾಗಿ ಕ್ಲಿನಿಕಲ್ಲಿ ಅವ್ರು ಹೇಳಿದರು, ಹೆಣ್ಣು ಗಂಡ ಆದಮೇಲೆ ತಂದೆ ಆಗಲಿಕ್ಕೆ ಆಗೋದಿಲ್ಲ ಮತ್ತು ಗಂಡು ಹೆಣ್ಣು ಆದಮೇಲೆ ತಾಯಿ ಆಗಲಿಕ್ಕೆ ಆಗೋದಿಲ್ಲ. ಯಾಕಂದರೆ ಆ ಗರ್ಭಕೋಶ ಅಥವಾ ಬೀಜ ವೀರ್ಯಾಣುಗಳು ಇರೋದಿಲ್ವಲ್ಲ ಹೀಗೆ. ಆದರೆ ಅದಕ್ಕಿಂತ ಮುಖ್ಯವಾಗಿ ಇಲ್ಲಿ ನಾವು ಒಂದೇನು ಮರಿತಾ ಇದ್ದೀವಿ ಅಂದರೆ ಆ ಮನುಷ್ಯನ ಹಿಂದಿನ, ಆ ವ್ಯಕ್ತಿ ಹಿಂದಿನಂಥ ಮನಸ್ಸು, ಈ ಮನಸ್ಸು ದೇಹಕ್ಕೆ ತಕ್ಕ ಹಾಗೆ ಇರೋದಿಲ್ಲ. ಅದು ಸಮ್ಟೈಮ್ಸ್ ಬೇರೆ ಇರ್ತದೆ. ಉದಾಹರಣೆಗೆ ಆ ಮನುಷ್ಯ ತಾನು ಈಗ ಲಿಂಗ ಪರಿವರ್ತನೆ ಮಾಡೋ ಕಾರಣ ಇದೆಯಲ್ಲ, ಒಂದು ಗಂಡಿನ ಇದು ದೇಹದಲ್ಲಿ ಹೆಣ್ಣಿನ ಆತ್ಮ ಸಿಕ್ಕಾಕೊಂಡಿರೋದು. ಹಾಗೆಯೇ ಈಗ ಎಲ್ಲರೂ ಗಂಡಾಗಿ ಇರ್ತಾರೆ ಮಾನಸಿಕವಾಗಿ, ಮತ್ತು ಹೆಣ್ಣಾಗಿ ಇರ್ತಾರೆ. ಅಂಥ ಶಿಶುವನ್ನು ನಾವು ಈ ಥರ ಆಪ್ರೇಷನ್ ಮಾಡಿದರೆ ಆ ದೇಹವನ್ನೇನೋ ಬದಲಾಯಿಸಿದ್ವಿ, ಅದು ಭಾಗಶಃ. ಆದರೆ ಮನಸ್ಸಿನಲ್ಲದು ಮಗುವಾಗೆ ಇದು ಹೆಣ್ಣು ಹಾಗೆ ಉಳಿತದೆ ಅದು. ಆವಾಗ ಅವನು ಮುಂದೆ ದೊಡ್ಡದಾದ ಹೇಗೆ ವರ್ತಿಸ್ತಾನೆ ಅನ್ನೋದು ನೋಡಿದರೆ ಅವನು ಹೆಣ್ಣಾಗೆ ವರ್ತಿಸ್ತಾನೆ. ಅವನ ಗಂಡಸತನ ಸೈಕಾಲಜಿಕಲಿ ಸ್ಪೀಕಿಂಗ್ ಅವನಿಗೆ ನಾನು ಗಂಡು ಅಂತ ಅನ್ಸೋದೇ ಇಲ್ಲ. ಯಾಕಂದರೆ ಬೇಸಿಕಲಿ ಹೆಣ್ಣಾಗೆ ಹುಟ್ಟಿರ್ತದೆ. ಇದು ತೊಂದರೆ ಆಗುತ್ತೆ. ಇದು ನಾವು ಇನ್ನೂ ಅಧ್ಯಯನ ಕಂಡು ಬಂದಿಲ್ಲ ಎಲ್ಲ. ಯಾಕಂದರೆ ಈಗ ಇತ್ತೀಚೆಗೆ ಶುರು ಮಾಡಿದಾರಲ್ಲ, ಇವ್ರು ದೊಡ್ಡವರಾದ್ಮೇಲೆ ಹಣೆ ಬರ ನೋಡ್ಬೇಕು ಯಾವ ಥರ ಇರುತ್ತೆ ಅಂತ ಹೇಳಿ. ಅವರೆಲ್ಲ ಡೈವೋರ್ಸ್ ಲ್ಯಾಂಡ್ ಅಂದರೆ ಏನು ಆಶ್ಚರ್ಯ ಇಲ್ಲ ಅವ್ರದ್ದು. ಓಕೆ, ಇದ್ರ ಬಗ್ಗೆ ಇನ್ನಷ್ಟು ಮಾತಾಡೋಣ. ಸೊ ವೀಕ್ಷಕರೇ, ಈಗಾಗಲೇ ಈ ಒಂದು ಶಸ್ತ್ರಚಿಕಿತ್ಸೆಯ ಬಗ್ಗೆ ಮಾತನಾಡಿದ್ವಿ. ಅದನ್ನು ಈಗ ಮಕ್ಕಳ ಮೇಲೆ ಪ್ರಯೋಗ ಮಾಡೋದು ಎಷ್ಟು ಸರಿ, ಅವರ ಮುಂದಿನ ಜೀವನದ ಮೇಲೆ ಯಾವೆಲ್ಲ ರೀತಿ ಪರಿಣಾಮ ಬೀರುತ್ತೆ, ಅದ್ರ ಬಗ್ಗೆ ಮಾತಾಡೋಣ. ಅದಕ್ಕೂ ಮುಂಚೆ ಒಂದು ಚಿಕ್ಕ ಬ್ರೇಕ್.